ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಬಾಳೆಕಾಯಿ ಕಬಾಬ್. ಇದನ್ನು ನೀವು ಮಾಡ್ಕೊಂಡು ತಿಂದರೆ ನಾನ್ ವೆಜ್ ತಿನ್ನೋಕ್ಕಿಂತ ಇದನ್ನೇ ಇಷ್ಟಪಡ್ತೀರಾ. ಪ್ಯೂರ್ ವೆಜಿಟೇರಿಯನ್ಗಂತೂ ತುಂಬ ಈಸಿಯಾಗಿರುವಂಥ ಬಾಯಿ ಚಪ್ಪರಿಸ್ಕೊಂಡು ತಿನ್ನುವಂಥ ರೆಸಿಪಿ ಇದು. ಇವತ್ತು ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಬಾಳೆಕಾಯನ್ನು ಸಿಪ್ಪೆಯನ್ನು ನೀಟಾಗಿ ತೆಗೆದುಕೊಳ್ಬೇಕು. ಹೀರೆಕಾಯಿ ತೆಗಿತೀರಲ್ಲ, ಆದರೂ ಸಹ ಇಂದಿಂದನೂ ತಕ್ಕೋಬೋದು ನೀವು. ಸ್ವಲ್ಪ ಇದಕ್ಕೆಲ್ಲ ಎಣ್ಣೆಯನ್ನು ಚೆನ್ನಾಗಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ಎಣ್ಣೆ ರಬ್ ಮಾಡಿ ಅದರಿಂದ ತೆಗೆದ್ರೆ ಸ್ವಲ್ಪ ಜಿಗಿ ಬರಲ್ಲ ನಿಮ್ಮ ಕೈಗೆ. ಈ ಥರ ಅಪ್ಲೈ ಆಲ್ ಮಾಡಿ ಆಮೇಲೆ ಹಿಂಗೆ ತೆಗಿತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಸುಲಭವಾಗಿ ಸಿಪ್ಪೆಯನ್ನು ತೆಗಿಬೋದು ನಾವು. ಕಟ್ ಮಾಡಿದರೆ ಸ್ವಲ್ಪ ಸ್ಕಿನ್ ಜಾಸ್ತಿ ಹೋಗುತ್ತಂತ ಈ ಥರ ಮಾಡ್ತಾಯಿದ್ದೀನಿ. ಹಾಗೆಲ್ಲ ತೆಗೆದು ಇಟ್ಕೊಂಡು ಕಟ್ ಪೀಸ್ ಮಾಡಿ ಇಟ್ಕೋಬೇಕು. ಆಮೇಲೆ ಕಾರ್ನ್ಫ್ಲೋರ್ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಒಂದು 2-3 ಚಮಚ ಕಾರ್ನ್ಫ್ಲೋರ್ ಹಿಟ್ಟು ಕೋಟಿಂಗ್ ಮಾಡ್ಕೊಳ್ಳಿ. ನೋಡಿ ಈ ಥರ ಎಲ್ಲ ಹಾಕ್ಕೊಳ್ಳಿ. ಡ್ರೈಯೇ ಇರಲಿ, ನೀರೇನು ಆ್ಯಡ್ ಮಾಡಬೇಡಿ. 1 ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ರೆಡ್ ಚಿಲ್ಲಿ ಖಾರ ಒಂದು 2-3 ಸ್ಪೂನ್ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಟೇಸ್ಟ್ಗೆ. ನಾನು ಮಕ್ಕಳಿಗೋಸ್ಕರ ಮಾಡ್ತಾ ಇರೋದ್ರಿಂದ 1 ಸ್ಪೂನ್ 2 ಸ್ಪೂನ್ ಅಷ್ಟೇ ಹಾಕುತ್ತಾ ಇರೋದು. ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅರಿಶಿನ ಪುಡಿ, ಕಲರ್ಗಾಗಿ ಅರಿಶಿನ ಪುಡಿ, 1 ಚಮಚ ಗರಂ ಮಸಾಲ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಈ ಥರ ನೀರು ಆ್ಯಡ್ ಮಾಡ್ಕೋತಾ ಬಜ್ಜಿ ಹಿಟ್ಟು ಥರ ಕಲಿಸ್ಕೋಬೇಕು. ಈ ಥರ ಎಲ್ಲ ನಿಧಾನವಾಗಿ ಕೈಯಿಂದ ಎಲ್ಲ ಕೋಟಿಂಗ್ ಅದು ಅಪ್ಲೈ ಆಗಬೇಕಲ್ಲ, ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕಲ್ಲ, ಅದಕ್ಕೆ ನೀವು ಹಾಕ್ಕೋಬೇಕಾಗತ್ತೆ. ಈ ಥರ ಚೆನ್ನಾಗಿ ಸ್ಲೋವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನನಗೆ ಸ್ವಲ್ಪ ನೀರು ಜಾಸ್ತಿ ಹಾಕಿದ ನನ್ನ ಮಗ, ಅದಕ್ಕೆ ಇನ್ನೊಂದು ಚೂರು ಕಾರ್ನ್ಫ್ಲೋರ್ ಹಿಟ್ಟು ಹಾಕ್ಕೊಂಡು ಗಟ್ಟಿ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಮಾಡ್ಕೊಂಡು ಒಂದು 5 ನಿಮಿಷ ರೆಸ್ಟಿಗೆ ಬಿಡಿ, ಮಸಾಲೆ ಎಲ್ಲ ಹೊಂದ್ಕೊಳ್ಳೋಂಗೆ. ನೀವು ಪೆಪ್ಪರ್ ಪೌಡರ್ ಹಾಕೋಬೋದು, ಕರಿಬೇವು ಕೊತ್ತಂಬರಿ ಹಾಕೋಬೋದು, ಚೆನ್ನಾಗಿರುತ್ತೆ. ಕಸ್ತೂರಿ ಮೆಂತಿನೂ ಹಾಕೋಬೋದು, ಚೆನ್ನಾಗಿರುತ್ತೆ. ಹಾಗೆ ಬಾಳಿಗೆಯಲ್ಲಿ ನಾ ಎಣ್ಣೆ ಕಾಯಕ್ಕಿಟ್ಟು ಈ ಕಡೆ ಸ್ವಲ್ಪ 1 ಸ್ಪೂನ್ ಚಿರೋಟಿ ರವೆ ಹಾಕ್ತಾಯಿದ್ದೀನಿ. 1-2 ಸ್ಪೂನ್ ಚಿರೋಟಿ ರವೆ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಕ್ರಿಸ್ಪಿಗೋಸ್ಕರ ಹಾಕ್ತಾ ಇರೋದು ರವೆ. ಈ ಥರ ಎಲ್ಲ ಅಪ್ಲೈ ಮಾಡ್ಕೊಂಡು ಫುಲ್ ಮಿಕ್ಸ್ ಆಗೋ ಥರ ಕಲಿಸ್ಕೊಳ್ಳಿ. ಅದೆಲ್ಲ ಮಸಾಲೆ ಎಲ್ಲ ಇಟ್ಕೊಂಡ್ಬಿಟ್ಟು ಒಂದು ಹದಕ್ಕೆ ಬರಬೇಕು. ತುಂಬ ಹಸಿ ಆದರೆ ಚೆನ್ನಾಗಿರಲ್ಲ, ಡ್ರೈ ಇರಲಿ. ನಿಮಗೆ ಡ್ರೈ ಕಬಾಬ್ ಮಾಡ್ತಾ ಇರೋದ್ರಿಂದ ಈ ಥರ ಎಣ್ಣೆ ಕಾಯಿದ ಮೇಲೆ ಈ ಥರ ಬಿಟ್ಕೊಳ್ಳಿ. ಒಂದೊಂದೇ ಚೆನ್ನಾಗಿ ಲೋ ಫ್ಲೇಮಲ್ಲಿಟ್ಟು ಫಸ್ಟ್ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ಥರ ಸ್ವಲ್ಪ ಫ್ರೈ ಆದಮೇಲೆ ಕ್ರಂಚಿ ಆಗೋ ಥರ ಕರ್ಕೊಳ್ಳಿ. ಈ ಥರ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಕ್ರಿಸ್ಪಿ ಆಗೋ ಥರ. ಹಾಗೆ ಮಾಡ್ಕೊಂಡು ತೆಗೆದು ಇಟ್ಕೋತಾ ಇದ್ದೀನಿ ನಾನು. ಈ ಥರ ಎಲ್ಲ ಮಾಡ್ಕೊಂಡು ಫುಲ್ ಕ್ರಿಸ್ಪಿ ಆಗೋ ಥರ ಜಾಸ್ತಿ ಕರ್ಕೊಳ್ಳಿ. ಒಂದು ಬಿಟ್ಟು 2 ಸಾರಿ ಕರ್ಕೊಂಡು ಇವಾಗ ನಿಮ್ಮ ಮಕ್ಕಳಿಗೆ ಕರೆದು ಕೊಡಿ. ಎಷ್ಟು ಖುಷಿಯಾಗ್ಬಿಟ್ರು ನನ್ನ ಮಕ್ಕಳಂತರೂ. ಹೊರಗಿಂದ ಏನಕ್ಕೆ, ಸುಮ್ಮನೆ ಮಳೆ ಅಲ್ಲ, ಅದಕ್ಕೆ ಮನೇಲಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಹೆಂಗಿದೆ ಅಂತ ಹೇಳ್ತಾ ನೋಡಿ. ದಿನ ಇದನ್ನೇ ಮಾಡಿಕೊಡಮ್ಮ ಅಂತ ಹೇಳ್ತಾ ಇದ್ದಾರೆ ಇಬ್ಬರು. ನೀವು ಒಂದು ಸತ ಮಾಡಿ ನನಗೆ ಹೆಂಗಿದೆ ಅನ್ನೋದು ತಿಳಿಸಿ. ಈ ಥರ ಸಾಸ್ ಜೊತೆಗೆ ಹಾಕೋಬೋದು, ಗ್ರೀನ್ ಚಿಲ್ಲಿ ಚಟ್ನಿ ಜೊತೆ ಹಾಕೋಬೋದು. ನಿಮ್ಗೆ ಇಷ್ಟ ಇದ್ದರೆ ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಕರೆದು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದು ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಳ್ಳಿ, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ನನ್ನ ಮಕ್ಕಳಿಗಂತೂ ತುಂಬ ಇಷ್ಟ ಆಯಿತು. ನೀವು ಮಾಡ್ಕೊಳ್ಳಿ. ರೈಸ್ ಜೊತೆಗೂ ಚೆನ್ನಾಗಿರುತ್ತೆ, ಟೀ ಜೊತೆಗೂ ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಂಡು ನಂಗೆ ಹೆಂಗಿದೆ ಅಂತ ಒಂದು ಕಮೆಂಟಲ್ಲಿ ರಿವ್ಯೂ ಹಾಕಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.